ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಧೂರು ಶ್ರೀ ಮಧುರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆದು ಬರುತ್ತಿದೆ ವಿಜೃಂಭಣೆಯಿಂದ. ರಮಿತಾ ಅವರ ಸಾವು ಶೋಕಸಾಗರವನ್ನಾಗಿಸಿತು ನಾಡನ್ನು. ಅನಿವಾಸಿ ಬರಹಗಾರ ಮತ್ತು ಉದ್ಯಮಿ ದಿನೇಶ್ ಮುಂಗಾತ್ ಅವರ 4 ಪುಸ್ತಕಗಳ ಬಿಡುಗಡೆ ಕೋಲಾಯಿ ಲೈಬ್ರರಿ ಮತ್ತು ವಾಚನಾಲಯದ ನೇತೃತ್ವದಲ್ಲಿ. ಚೌಕಿ ಕೀಳಕ್ಕೆ ಬೇಡ್ ಪಾಲತಿಯ ಶ್ರೀ ವಿಷ್ಣುಮೂರ್ತಿ ವಯನಾಡ್ ಕುಲವನ್ ತರವಾಡು ಕ್ಷೇತ್ರದಲ್ಲಿ ಶ್ರೀ ವಯನಾಡ್ ಕುಲವನ್ ತೆಯ್ಯಂಕಟ್ಟು ಮಹೋತ್ಸವ ಏಪ್ರಿಲ್ 17ರಿಂದ 20ರವರೆಗೆ. ಪಿಲಿಕೋಡ್ ಶ್ರೀ ರೇರಮಂಗಲ ಭಗವತಿ ಕ್ಷೇತ್ರದಲ್ಲಿ ಅಪಖ್ಯಾತಿ ತರುವ ರೀತಿಯಲ್ಲಿ ನಡೆದ ಪ್ರಚಾರ. ವಿವರಗಳೊಂದಿಗೆ ಕ್ಷೇತ್ರದ ಪದಾಧಿಕಾರಿಗಳು. ವಾರ್ತೆಗಳು ವಿವರವಾಗಿ. ಇತಿಹಾಸ ಪ್ರಸಿದ್ಧ ಮಧೂರು ಶ್ರೀ ಮಧುರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದು ಬರುತ್ತಿದೆ. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ಇತಿಹಾಸ ಪ್ರಸಿದ್ಧ ಮಧೂರು ಶ್ರೀ ಮಧುರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದು ಬರುತ್ತಿದೆ. ವಿಶುದಿನವಾದ ಸೋಮವಾರ ಸಾಯಂಕಾಲ ತಾಯಂಬಕ ನಡೆಯಿತು. ನಂತರ ದೀಪಾರಾಧನೆ, ಉತ್ಸವ ಬಲಿ ನಡೆಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. 17ರಂದು ಜಾತ್ರಾ ಮಹೋತ್ಸವ ಸಮಾಪನಗೊಳ್ಳಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ನಾಡನ್ನೇ ಶೋಕಸಾಗರವನ್ನಾಗಿಸಿತು ರಮಿತಾ ಅವರ ಸಾವು. ಬೇಡಗದಲ್ಲಿ ತಮಿಳುನಾಡು ನಿವಾಸಿಯೋರ್ವ ತಿನ್ನರ್ ಸುರಿಸಿ ಯುವತಿಯೊಬ್ಬರನ್ನು ಕೊಲ್ಲಲು ಯತ್ನಿಸಿದ್ದು ಗಾಯಗೊಂಡು ಚಿಕಿತ್ಸೆಯಲ್ಲಿದ್ದ ಯುವತಿ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆಗಾಗಿ ಸ್ಥಳೀಯರು ಹಣ ಸಂಗ್ರಹಿಸುತ್ತಿದ್ದರ ನಡುವೆ ಸಾವು ಸಂಭವಿಸಿದೆ. ಬೇಡಗದಲ್ಲಿ ತಮಿಳುನಾಡು ನಿವಾಸಿ ವ್ಯಕ್ತಿಯೊಬ್ಬ ತಿನ್ನರ್ ಸುರಿದು ಬೆಂಕಿ ಹಚ್ಚಿ ಕೊಲ್ಲಲು ಯತ್ನಿಸಿದ್ದು ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದ ಯುವತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಮೃತರನ್ನು ಮುನ್ನಾಟು ಮನ್ನಡುಕಂ ನಿವಾಸಿ ರಮಿತಾ ಎಂದು ಗುರುತಿಸಲಾಗಿದ್ದು, ಇವರು ಬೇಡಗದಲ್ಲಿ ದಿನಸಿ ಅಂಗಡಿ ನಡೆಸುತ್ತಿದ್ದರು. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ನಡುವೆ ಮಂಗಳವಾರ ಬೆಳಗ್ಗೆ ಅವರು ಮೃತಪಟ್ಟಿದ್ದಾರೆ. ರಮಿತಾ ಅವರ ಚಿಕಿತ್ಸೆಗಾಗಿ ಸ್ಥಳೀಯರು ಹಣ ಸಂಗ್ರಹಿಸುತ್ತಿದ್ದ ನಡುವೆ ಈ ಸಾವು ಸಂಭವಿಸಿದೆ. ತಮಿಳುನಾಡು ಚಿನ್ನಪಟ್ಟಣ ನಿವಾಸಿ ರಾಮಾಮೃತಂ ಎಂಬಾತನಾಗಿದ್ದಾನೆ ಮಹಿಳೆಯ ಮೇಲೆ ತಿನ್ನಲು ಸುರಿದು ಬೆಂಕಿ ಹಚ್ಚಿಕೊಳ್ಳಲು ಯತ್ನಿಸಿರುವುದು. ರಮಿತಾಳ ಅಂಗಡಿಯ ಬಳಿ ಕಾರ್ಯಾಚರಿಸುವ ಫರ್ನಿಚರ್ ಅಂಗಡಿಯನ್ನು ನಡೆಸುತ್ತಿದ್ದವನಾಗಿದ್ದಾನೆ ರಾಮಾಮೃತಂ. ಕಳೆದ ಮಂಗಳವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. ರಾಮಾಮೃತಂ ಕುಡಿದು ಅಂಗಡಿಗೆ ಬಂದು ತೊಂದರೆ ಕೊಟ್ಟಿದ್ದಾನೆ ಎಂದು ರಮಿತಾ ಕಟ್ಟಡದ ಮಾಲೀಕರಿಗೆ ದೂರು ನೀಡಿದ್ದರು. ಇದರ ನಂತರ ಕಟ್ಟಡದ ಮಾಲೀಕರು ರಾಮಾಮೃತ ಅವರನ್ನು ಕೊಠಡಿಯನ್ನು ಖಾಲಿ ಮಾಡುವಂತೆ ಕೇಳಿದ್ದು, ಇದನ್ನು ವಿರೋಧಿಸಿ ಯುವತಿಯನ್ನು ಕೊಲ್ಲಲು ಪ್ರಯತ್ನಿಸಲಾಗಿದೆ. ಅಂಗಡಿಯಲ್ಲಿ ಕುಳಿತಿದ್ದ ರಮಿತಾ ಮೇಲೆ ರಾಮಾಮೃತ ಬಾಟಲಿಯಿಂದ ತಿನ್ನಲು ಸುರಿದು ಬೆಂಕಿ ಹಚ್ಚಿದರು. ಸುಟ್ಟ ಗಾಯಗಳಿಂದ ಗಂಭೀರ ಸ್ಥಿತಿಯಲ್ಲಿದ್ದ ಮಹಿಳೆಯನ್ನು ಕಾಂಜಂಗಾಡ್ ಜಿಲ್ಲಾ ಆಸ್ಪತ್ರೆಗೆ ಮತ್ತು ನಂತರ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೋಲಾಯಿ ಲೈಬ್ರರಿ ಮತ್ತು ವಾಚನಾಲಯದ ನೇತೃತ್ವದಲ್ಲಿ ಅನಿವಾಸಿ ಬರಹಗಾರ ಮತ್ತು ಉದ್ಯಮಿ ದಿನೇಶ್ ಮುಂಗಾತ್ ಅವರ 4 ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಸಿಎಚ್ ಕುಂಜಂಬು ಉದ್ಘಾಟಿಸಿದರು. ಕೋಲಾಯಿ ಲೈಬ್ರರಿ ಮತ್ತು ವಾಚನಾಲಯದ ನೇತೃತ್ವದಲ್ಲಿ ಅನಿವಾಸಿ ಬರಹಗಾರ ಮತ್ತು ಉದ್ಯಮಿ ದಿನೇಶ್ ಮುಂಗಾತ್ ಅವರ ಆಕರ್ಷಣ ನಿಯಮಂ, ಜೀವಿತ ವಿಜಯ ತಿಂಡಿ ರಹಸ್ಯಂ, ಮಾಸ್ಟರಿಂಗ್ ಯುವರ್ ಬಿಸಿನೆಸ್ ಹಾಗೂ ಅಚ್ಚನ್ ಎಂಬ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದುಮಾ ಶಾಸಕ ಸಿಎಚ್ ಕುಂಜಂಬು ഉദ്ഘാടിಸಿದರು. ഈ ചുമലതുടി പൂർണ്ണമായും വായിച്ച അന്ന് തന്നെ അപ്പോഴാണ് ഈ കുമാരൻ മാഷ് എന്ന് പറയുന്നത് തർജ്ജമക്കാരൻ എന്താണ്. പിന്നീട് കുമാരൻ മാഷ് നമ്മുടെ നാട്ടിൽ മാഷ് അതുപോലെ തന്നെ എഇഒ തുടങ്ങി എല്ലാമായി നമുക്ക് എല്ലാവർക്കും അറിയാവുന്ന ഒരു പ്രശസ്ത പരിഭാഷകനും എഴുത്തുകാരനും ഒക്കെ ആളാണ്. ಖ್ಯಾತ ಲೇಖಕ ಅಂಬಿಕಾ ಸುತನ್ ಮಾಂಗಡ್, ಕೆವಿ ಅಷ್ಟಮೂರ್ತಿ, ಪಿಕೆ ಪಾರಕ್ಕಡವ್, ತಾಹಾ ಮಾಡಾಯಿ ಎಂಬಿವರು ಬಿಡುಗಡೆ ಕಾರ್ಯವನ್ನು ನೆರವೇರಿಸಿದರು. ಪುಸ್ತಕವನ್ನು ಡಾಕ್ಟರ್ BRQ ಮುಸ್ತಾಫಾ, ಡಾಕ್ಟರ್ ಸತ್ತಾರ್, ದಿವಾಕರನ್ ವಿಷ್ಣುಮಂಗಲ, ಸಂತೋಷ್ ಪನಯಲ್ ಎಂಬಿವರು ಸ್ವೀಕರಿಸಿದರು.
ഈ വളരെ സങ്കീർണമായിട്ടുള്ള ഈ ജീവിത പ്രതിസന്ധിയിൽ പലപ്പോഴും നമുക്ക് എല്ലാവർക്കും മോട്ടിവേഷൻ ആവശ്യമായിട്ട് വരാറുണ്ട്. ഓരോ ദിവസവും നമ്മൾ ഉണരുന്നത് പലപ്പോഴും നമ്മൾ പ്രതീക്ഷിക്കാത്ത ഏതെങ്കിലും ജീവിതസന്ധിയിലോ നമ്മളെ വളരെ ഡിപ്രഷനിലേക്ക് തള്ളിവിടുന്ന എന്തെങ്കിലും സന്ദർഭങ്ങളിലേക്കോ ആയിരിക്കാം. ഒരു പുസ്തകത്തിന്റെ സ്പർശം ഒരാളെ മാറ്റിമറിക്കുമെന്നുള്ളതിന് ചരിത്രത്തിന് ഒരുപാട് തെളിവുകളുണ്ട്. നമ്മൾ എവിടെയെങ്കിലുമൊക്കെ തടഞ്ഞു നിൽക്കുമ്പോൾ നമുക്ക് മുന്നോട്ട് പോകാവുന്ന ചില ഉപദേശങ്ങൾ, ചില നിർദ്ദേശങ്ങൾ, ചെവിയിൽ നമ്മോട് ഒരു രഹസ്യം പറയുന്നത് പോലെയുള്ള കഥ പറയുന്ന രീതികളൊക്കെ ദിനേശ് മുങ്ങത്തിന്റെ ഈ ഒരു പുസ്തകത്തിൽ ഉണ്ടാകുമെന്ന് ഞാൻ വിശ്വസിക്കുന്നു. ഒരുപാട് ತಾಲೂಕು ಗ್ರಂಥಾಲಯ ಪರಿಷತ್ ಕಾರ್ಯದರ್ಶಿ ಪಿ ದಾಮೋದರನ್ ಅಧ್ಯಕ್ಷತೆ ವಹಿಸಿದ್ದರು. ಮುನ್ಸಿಪಲ್ ಚೇರ್ಮನ್ ಅಬ್ಬಾಸ್ ಬೇಗಂ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಸೇರಿದಂತೆ ಕಾಸರಗೋಡಿನ ವಿವಿಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕೇರಳ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕೆವಿ ಕುಮಾರನ್ ಮಾಸ್ಟರ್, ಕಾಸರಗೋಡಿನ ಸಾಂಸ್ಕೃತಿಕ ಮುಖವಾದ ಸಿಎಲ್ ಹಮೀದ್ ಹಾಗೂ ಮಾಪಿಳಪಾಟ್ ಗಾಯಕಿ ಸುಬೈದಾ ತ್ರಿಕರಿಪುರ ಅವರನ್ನು ಸನ್ಮಾನಿಸಲಾಯಿತು. സ്നേഹാദരവാണ് കാസർഗോഡ് ജില്ലാ പഞ്ചായത്ത് പ്രസിഡന്റ് ബേബി ബാലകൃഷ്ണൻ മാഡം ഇവിടെ കൈമാറുന്നത്. ಕಾರ್ಯಕ್ರಮ ಸಂಯೋಜಕಿ ಸ್ಕಾನಿಯಾ ಬಿದಿರಾ ಸ್ವಾಗತಿಸಿ ಎಸ್ವಿ ಅಶೋಕ್ ಕುಮಾರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾವುಗೋಳಿ ಚೌಕಿ ಕೀಳಕ್ಕೆ ವೇಟ್ ಪಾಲತಿಯ ಶ್ರೀ ವಿಷ್ಣುಮೂರ್ತಿ ವಯನಾಡ್ ಕುಲವನ್ ತರವಾಡು ಕ್ಷೇತ್ರದಲ್ಲಿ ಶ್ರೀ ವಯನಾಡ್ ಕುಲವನ್ ದಯ್ಯಂಗಟ್ಟು ಮಹೋತ್ಸವ ಏಪ್ರಿಲ್ 17ರಿಂದ 20ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಉತ್ಸವ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾವುಗೋಳಿ ಚೌಕಿ ಕಿಳಕ್ಕೆ ವೇಡ್ ಪಾಲತಿಯ ಶ್ರೀ ವಿಷ್ಣುಮೂರ್ತಿ ವಯನಾಡ್ ಕುಲವನ್ ತರವಾಡು ಕ್ಷೇತ್ರದಲ್ಲಿ ಶ್ರೀ ವಯನಾಟು ಕುಲವನ್ ದಯ್ಯಂಗೆಟ್ಟು ಮಹೋತ್ಸವ ಏಪ್ರಿಲ್ 17ರಿಂದ 20ರವರೆಗೆ ನಡೆಯಲಿದೆ. 17ರಂದು ಬೆಳಗ್ಗೆ ಉಗ್ರಾಣ ಮುಹೂರ್ತ, ಎರಿಯಾಕೋಟ ಶ್ರೀ ಭಗವತಿ ಕ್ಷೇತ್ರದಿಂದ ಹಸಿರುವಾಣಿ ಹೊರೆ ಕಾಣಿಕೆ, ಶ್ರೀ ವಿಷ್ಣುಮೂರ್ತಿ ದೈವದ ಭಂಡಾರ ಆಗಮನ ನಡೆಯಲಿದೆ. 20ರಂದು ವಯನಾಡ್ ಕುಲವನ್ ಮಹೋತ್ಸವ ಸಮಾಪನಗೊಳ್ಳಲಿದೆ ಎಂದು ಉತ್ಸವ ಸಮಿತಿ ಪದಾಧಿಕಾರಿಗಳು ತಿಳಿಸಿದರು. 10 മണി മുതൽ 11:25 വരെയുള്ള ശുഭമുഹൂർത്തത്തിൽ പ്രദേശത്തിൻ്റെ നാനാഭാഗത്തുള്ള ഭക്തജനങ്ങൾ കലവറ ഘോഷയാത്രയോടുകൂടി കലവറ നടക്കൽ ചടങ്ങ് നടത്തുന്നതാണ്. അന്ന് രാത്രി തന്നെ തറവാട്ട് ദൈവങ്ങളുടെ കൂടൽ ചടങ്ങ്, തെയ്യം കൂടൽ ചടങ്ങ് നടക്കുന്നതും 18-ാം തീയതി വൈകുന്നേരം ശ്രീ വയനാട്ട് കുലവൻ ദൈവത്തിൻ്റെ കൂടലാണ്. അത് മറക്കടത്തിൽ വെച്ചിട്ടാണ് ദൈവത്തെ നമ്മുടെ കൈവീത അടിയന്തരം കഴിച്ച് മറക്കടത്തിൽ പോയി ദൈവത്തിൻ്റെ കൂടൽ ചടങ്ങ് നടക്കും. 19-ാം തീയതി രാത്രിയാണ് ഈ ദൈവംകെട്ട് മഹോത്സവത്തിൻ്റെ പ്രധാന ചടങ്ങായ കണ്ണനാർ കളൻ ദൈവത്തിൻ്റെ പുറപ്പാടും ബപ്പറൽ ചടങ്ങും നടക്കുന്നത്. ಸುದ್ದಿಗೋಷ್ಠಿಯಲ್ಲಿ ಉತ್ಸವ ಸಮಿತಿ ಪದಾಧಿಕಾರಿಗಳಾದ ರಾಜನ್ ಪಿರಿಯಾ, ದಿವಾಕರನ್ ಕಾವುಗೋಳಿ, ಅನಿಲ್ ಕುಮಾರ್ ನೀರ್ಚಾಲ್, ದೇವಿ ದಾಮೋದರನ್, ಸಿ ಆನಂದನ್, ಎನ್ವಿ ಪುಷ್ಪರಾಜ್, ಪಿಟಿ ಸುನಿಲ್ ಕುಮಾರ್, ಕೆಪಿ ಚಂದ್ರಶೇಖರ ಕಾರ್ನವರ್, ಎ ರಾಮದಾಸ್ ಆರಿಕಾಡಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಪಿಲಿಕೋಟ್ ಶ್ರೀ ರೇರಮಂಗಲ ಭಗವತಿ ಕ್ಷೇತ್ರಕ್ಕೆ ಅಪಖ್ಯಾತಿ ತರುವ ರೀತಿಯಲ್ಲಿ ಕಳೆದ ದಿನಗಳಲ್ಲೇ ಪ್ರಚಾರ ನಡೆದ ಹಿನ್ನೆಲೆಯಲ್ಲಿ ವಿವರಗಳೊಂದಿಗೆ ಕ್ಷೇತ್ರದ ಪದಾಧಿಕಾರಿಗಳು ಕ್ಷೇತ್ರದ ಆಚರಣಾ ಕ್ರಮಗಳು ಅನುಸರಿಸಬೇಕಾದುದು ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪಿಲಿಕೋಟ್ ಶ್ರೀ ರೇರಮಂಗಲಂ ಭಗವತಿ ಕ್ಷೇತ್ರಕ್ಕೆ ಅಪಖ್ಯಾತಿ ತರುವ ರೀತಿಯಲ್ಲಿ ಕಳೆದ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ನಡೆದ ಹಿನ್ನೆಲೆಯಲ್ಲಿ ವಿವರಗಳೊಂದಿಗೆ ಕ್ಷೇತ್ರದ ಪದಾಧಿಕಾರಿಗಳು ಮುಂದೆ ಬಂದಿದ್ದಾರೆ. ಕ್ಷೇತ್ರದ ಆಚರಣಾ ಕ್ರಮಗಳನ್ನು ನಿರ್ಧರಿಸುವುದು ಕ್ಷೇತ್ರದ ತಂತ್ರಿಗಳೆಂದು, ಆದ್ದರಿಂದ ಅದು ಅನುಸರಿಸಬೇಕಾದದ್ದು ಎಂದು പദാധികാരികൾ ಹೇಳಿದರು. എല്ലാ വിഭാഗങ്ങൾക്കും ഓരോരോ ചടങ്ങുകൾ അവിടെ നിശ്ചയിച്ചു നൽകിയിട്ടുണ്ട്. ആ ക്ഷേത്രത്തിലെ പൂവപ്പണി എന്ന രീതിയിൽ, അത് അവിടെ നടക്കുന്ന പന്തലിടൽ, അതുപോലെ തന്നെ നിലമ്പണി, അങ്ങനെ ഒരുപാട് പണികളുണ്ട്, മരപ്പണി ഉൾപ്പെടെ. പൂവപ്പണി എന്ന രീതിയിൽ അതിനെ പറയപ്പെടുന്നത്. അതൊക്കെ എല്ലാ വിഭാഗങ്ങൾക്കും ഷെയർ ചെയ്ത് കൊടുക്കുന്ന ഒരവസ്ഥ പണ്ട് തൊട്ടേ ഉണ്ട്. അതുപോലെ പുത്തരി പോലുള്ള ഉത്സവങ്ങൾക്ക്, നിറ ഉത്സവങ്ങൾക്ക്, അതുപോലെ മറ്റ് ഉത്സവങ്ങൾക്കും ഇത്തരത്തിലുള്ള രീതിയിൽ തന്നെയാണ് നടന്നു പോകുന്നത്. നിറക്കാവശ്യമായ കതിര് ഹരിജന സമുദായത്തിലവരാണ് അവിടെ എത്തിച്ചു നൽകുന്നത്. അത്ര പോലും സാമുദായിക ഐക്യമുള്ള ഒരു ക്ഷേത്രം ആണ് ശ്രീ ರೇರಮಂಗಲം ഭഗവതി ക്ഷേത്രം.
പക്ഷേ പ്രചരിപ്പിച്ചു പോകുന്നത് ക്ഷേത്രത്തിനകത്ത് ഉന്നത കുലജാതർ പ്രവേശിക്കുന്നു, മറ്റുള്ളവർക്ക് പ്രവേശനമില്ല, നിഷേധിച്ചു എന്ന രീതിയിലാണ് പ്രചരണം നടന്നു പോകുന്നത്. ക്ഷേത്രത്തിനകത്ത് നിലവിൽ അതിനകത്ത് ചടങ്ങുകൾ നിർവഹിക്കുന്ന, ദൈനംദിന കർമ്മങ്ങൾ നിർവഹിക്കുന്ന നമ്പൂതിരി, വാര്യർ, മാരാർ സമുദായക്കാർ ആണ് വാദ്യം എന്ന രീതിയിൽ അതിനകത്ത് നിത്യേന പ്രവേശിക്കുന്നു. മറ്റ് ഒരു ജനങ്ങൾക്കും, പൊതുജനം എന്ന രീതിയിൽ ആർക്കും അതിനകത്ത് പ്രവേശനം നിലവിലില്ല. അതാണ് സ്ഥിതി. ಸುದ್ದಿಗೋಷ್ಠಿಯಲ್ಲಿ ಕ್ಷೇತ್ರ ಟ್ರಸ್ಟ್ ಬೋರ್ಡ್ ಚೇರ್ಮನ್ ಎನ್ ವಿ ರವೀಂದ್ರನ್, ನವೀಕರಣ ಸಮಿತಿ ಅಧ್ಯಕ್ಷ ಎಂ ವಿ ತಾಂಬನ್ ಪಡಿಕರ್, ಉಪಾಧ್ಯಕ್ಷರುಗಳಾದ ಎಂ ದಾಮೋದರನ್, ಟಿ ವಿ ಕೃಷ್ಣನ್, ಪ್ರಧಾನ ಸಂಚಾಲಕ ಎಂ ಪಿ ಪದ್ಮನಾಭನ್, ಆರ್ಥಿಕ ಸಮಿತಿ ಚೇರ್ಮನ್ ಪಿ ಕೆ ವಿನಯ್ ಕುಮಾರ್, ನಿರ್ಮಾಣ ಸಮಿತಿ ಚೇರ್ಮನ್ ಎಂ ಭಾಸ್ಕರನ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಡಿಕೆಗೆ ಭಾರಿ ಬೇಡಿಕೆ, ಪೂರೈಕೆಯಲ್ಲಿನ ಕೊರತೆಯೇ ಕಾರಣ. 500ರ ಗಡಿ ದಾಟಿದೆ ಸಿಂಗಲ್ ಚೋಲ್ ಧಾರಣೆ. ಅಡಿಕೆಗೆ ಭಾರಿ ಬೇಡಿಕೆ ಇದ್ದು ಮಾರುಕಟ್ಟೆಯಲ್ಲಿ ಕೆಲ ದಿನಗಳ ಹಿಂದೆ ಡಬಲ್ ಚೋಲ್ ಧಾರಣೆ ಕೆಜಿಗೆ 500 ರೂಪಾಯಿ ದಾಟಿದ ಬೆನ್ನಲ್ಲೇ ಇದೀಗ ಸಿಂಗಲ್ ಚೋಲ್ ಧಾರಣೆಯು ಕೆಜಿಗೆ 500 ರೂಪಾಯಿ ದಾಟಿ ದಾಖಲೆ ನಿರ್ಮಿಸಿದೆ. ಹೊಸ ಅಡಿಕೆ ಧಾರಣೆಯು ಶೀಘ್ರವೇ 500 ರೂಪಾಯಿ ತಲುಪುವ ನಿರೀಕ್ಷೆ ಮೂಡಿಸಿದೆ. ಮಾರುಕಟ್ಟೆಯಲ್ಲಿ ಅಡಿಕೆ ಕೊರತೆ ಪ್ರಮಾಣ ಮತ್ತಷ್ಟು ಹೆಚ್ಚಾಗಿದ್ದು ಇದರ ಪರಿಣಾಮ ಧಾರಣೆ ಏರಿಕೆಯಾಗಿದೆ. ಧಾರಣೆ ಇನ್ನಷ್ಟು ಏರುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಡಬಲ್ ಚೋಲ್ ಧಾರಣೆ 10 ದಿನಗಳ ಹಿಂದೆಯೇ 500 ರೂಪಾಯಿ ದಾಟಿತ್ತು. ಇದೀಗ ಸಿಂಗಲ್ ಚೋಲ್ನ ಸರದಿ. ಡಬಲ್ ಚೋಲ್ಗೆ ಸ್ಪರ್ಧೆ ಎನ್ನುವಂತೆ ಸಿಂಗಲ್ ಚೋಲ್ ಧಾರಣೆ 500 ರೂಪಾಯಿ ದಾಟಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ತಳಂಗರ ಗವರ್ನಮೆಂಟ್ ಮುಸ್ಲಿಂ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯ 1975ರ ಎಸ್ಎಸ್ಎಲ್ಸಿ ಬ್ಯಾಚ್ಮೇಟ್ಸ್ಗಳ ಗೋಲ್ಡನ್ ಜುಬಿಲಿ ಆಚರಣೆ ಕಾರ್ಯಕ್ರಮದ ಲೋಗೋವನ್ನು ಬಿಡುಗಡೆ ಮಾಡಲಾಯಿತು. ಒಕ್ಕೂಟದ ಚೇರ್ಮನ್ ಟಿ ಎ ಶಾಹುಲ್ ಹಮೀದ್ ಚೆಟ್ಟುಂಗುಯಿ ಅಸ್ರೀಲ್ ಲೋಗೋ ಬಿಡುಗಡೆಗೊಳಿಸಿದರು. 1 ವರ್ಷದವರೆಗೆ ಇರುವ ಮುಸ್ಲಿಂ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯ 1975ರ ಎಸ್ಎಸ್ಎಲ್ಸಿ ಬ್ಯಾಚ್ಮೇಟ್ಸ್ನ ಗೋಲ್ಡನ್ ಜುಬ್ಲಿ ಆಚರಣೆಯ ಲೋಗೋ ಬಿಡುಗಡೆ ಒಕ್ಕೂಟದ ಚೇರ್ಮನ್ ಟಿ ಎ ಶಾಹುಲ್ ಹಮೀದ್ ನೆರವೇರಿಸಿದರು. ಏಪ್ರಿಲ್ ಕೊನೆಯ ವಾರದಲ್ಲಿ ಆಚರಣೆ ಪ್ರಾರಂಭವಾಗುತ್ತದೆ. ಲೋಗೋ ಬಿಡುಗಡೆ ಕಾರ್ಯಕ್ರಮದಲ್ಲಿ ಟಿಎ ಖಾಲಿದ್, ಎಂಎ ಲತೀಫ್, ಎಂಎ ಅಹಮದ್, ಬಿಯು ಅಬ್ದುಲ್ಲಾ, ಪಿಎ ಮಜೀದ್, ಕೆಕೆ ಸುಲೈಮಾನ್, ಸಿಎಲ್ ಹನೀಫ್, ಟಿಎ ಮಜೀದ್, ಟಿಎ ಅಬ್ದುಲ್ ರಹಿಮಾನ್ ಮಾಸ್ಟರ್, ಎಎಚ್ ಶುಕೂರ್, ಪಿಎ ಮೊಹಮ್ಮದ್ ಕುಂಜಿ, ಇಬ್ರಾಹಿಂ ಕರಿಪೋಡಿ, ಎಪಿ ಮೊಹಮ್ಮದ್ ಕುಂಜಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕತಾರ್ ಕೆಎಂಸಿಸಿ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿ ಆಯೋಜಿಸಿದ್ದ ನಾಟುರ್ಮ ಸಂಗಮ ಮಾದಕ ದ್ರವ್ಯ ವಿರೋಧಿ ಜಾಗೃತಿ ಸಂದೇಶ ನೀಡಿ ಗಮನಾರ್ಹವಾಯಿತು. ಕತಾರ್ ಕೆಎಂಸಿಸಿ ರಾಜ್ಯ ಉಪಾಧ್ಯಕ್ಷ ಆದಂ ಕುಂಜಿ ತಳಂಗರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕತ್ತರ್ ಕೆಎಂಸಿಸಿ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿ ಆಯೋಜಿಸಿದ್ದ ನಾಟುರ್ಮ ಸಂಗಮ ಮಾದಕ ವಸ್ತು ವಿರೋಧಿ ಜಾಗೃತಿ ಸಂದೇಶ ನೀಡಿ ಗಮನಾರ್ಹವಾಯಿತು. ವಿದೇಶಿ ಜೀವನದ ಗದ್ದಲದ ನಡುವೆಯೂ ದೇಶದ ನೆನಪುಗಳಿಗೆ ಮರಳುವುದು ಮತ್ತು ಸ್ಥಳೀಯ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ನವೀಕರಿಸುವುದು ಎಂಬ ಗುರಿಗಳನ್ನು ಹೊಂದಿರುವ ನಾಟುರ್ಮ ಸಾಮಾಜಿಕ ಚಿಂತನೆಯಲ್ಲಿ ಹೊಸ ದಿಕ್ಕಿನತ್ತ ಸಮಾಜವನ್ನು ಕೊಂಡೊಯ್ಯುವ ಕಾರ್ಯವನ್ನು ಮಾಡುತ್ತಿದೆ. ಸಮಾಜವನ್ನು ನಾಶ ಮಾಡುತ್ತಿರುವ ಮಹಾಮಾರಿ ಪಿಡುಗಾದ ಮಾದಕ ವಸ್ತು ಉಪಯೋಗವನ್ನು ಎದುರಿಸುವ ಉದ್ದೇಶದಿಂದ ನವಬೋಧಂ ಎಂಬ ಹೆಸರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆಎಂಸಿಸಿ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಸಮಿತಿಯು ಮಾದಕ ವಸ್ತುಗಳ ವಿರೋಧಿ ಅಭಿಯಾನವನ್ನು ಪ್ರಾರಂಭಿಸಿದೆ. 100 ಮಂದಿ ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ಮಾದಕ ದ್ರವ್ಯ ವಿರೋಧಿ ಪ್ರತಿಜ್ಞೆ ತೆಗೆದುಕೊಳ್ಳುವ ಮೂಲಕ ಅಭಿಯಾನಕ್ಕೆ ಔಪಚಾರಿಕ ಚಾಲನೆ ನೀಡಲಾಯಿತು. ಕತಾರ್ ಕೆಎಂಸಿಸಿ ರಾಜ್ಯ ಉಪಾಧ್ಯಕ್ಷ ಆದಂ ಕುಂಜಿ ತಳಂಗರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಶ್ರಫ್ ಮಠത്തിൽ ಮಾದಕ ದ್ರವ್ಯ ವಿರೋಧಿ ಪ್ರತಿಜ್ಞೆಯನ್ನು ಬೋಧಿಸಿದರು. ಮೊಗ್ರಾಲ್ ಪುತ್ತೂರು ಪಂಚಾಯತ್ ಅಧ್ಯಕ್ಷ ಅನ್ವರ್ ಕಡವತ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ರಿಯಾಲ್ ಸ್ವಾಗತಿಸಿದರು. ಅಲಿ ಚೇರೂರ್, ಶಾನಿಫ್ ಪೈಕಾ, ಹಾರಿಸ್ ರಿಯಾಲ್, ಶಫೀಕ್ ಚೆಂಗಳ, ಜಾಫರ್ ಕರಂಗಡಿ, ನವಾಜ್ ಆಜಾದ್ ನಗರ, ರಹೀಂ ಚೌಕಿ, ಕೆಬಿ ರಫೀಕ್, ಹಮೀದ್, ಹಾರಿಸ್ ಚೂರಿ, ಶರೀಫ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ತ್ರಿಕರಿಪುರ ತಡಿಯಂ ಕೋವಲ್ ಮನೀಷಾ ಥಿಯೇಟರ್ಸ್ಗಾಗಿ ನಿರ್ಮಿಸಲಾದ ಹೊಸ ಬಹುಮಹಡಿ ಕಟ್ಟಡವನ್ನು ಉದ್ಘಾಟಿಸಲಾಯಿತು. ಕೇರಳ ವಿಧಾನಸಭಾ ಸ್ಪೀಕರ್ ಎಎನ್ ಶಂಸೀರ್ ಉದ್ಘಾಟನೆಯನ್ನು ನೆರವೇರಿಸಿದರು. ತ್ರಿಕರಿಪುರ ತಡಿಯಂ ಕೋವಲ್ ಮನೀಷಾ ಥಿಯೇಟರ್ಸ್ಗಾಗಿ ನಿರ್ಮಿಸಲಾದ ಹೊಸ ಬಹುಮಹಡಿ ಕಟ್ಟಡವನ್ನು ಉದ್ಘಾಟಿಸಲಾಯಿತು. ಕೇರಳ ವಿಧಾನಸಭಾ ಸ್ಪೀಕರ್ ಎಎನ್ ಶಂಸೀರ್ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು. ಶಾಸಕ ಎಂ ರಾಜಗೋಪಾಲನ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಚಲನಚಿತ್ರ ತಾರೆ നിഖില വിമൽ മുഖ്യ അതിഥിയാಗಿದ್ದರು. മനീഷ തിയേറ്റേഴ്സ് എന്ന് പറയുന്നത് എനിക്ക് തോന്നുന്നു ഈ നാടിൻ്റെ സംസ്കാരവും ഈ നാടിൻ്റെ സന്തോഷവും ഒക്കെയായി മാറേണ്ടുന്ന ഒരു സ്ഥാപനമായി മാറുമെന്ന് ഞാൻ വിചാരിക്കുന്നു. ഇവിടെ ഇങ്ങനൊരു ലൈബ്രറി ഈ അവസരത്തിൽ നേരത്തെ പറഞ്ഞപ്പോൾ മഴ വന്നു. അപ്പം നമുക്ക് ഇതൊരു കൈൻഡ് ഓഫ് ഡിസാസ്റ്റർ തന്നെയാണ്. ആ ഡിസാസ്റ്റർ മാനേജ് ചെയ്യാൻ വേണ്ടി നിങ്ങൾക്ക് ഇവിടെ ഇങ്ങനെ ഒരു ലൈബ്രറി ഉണ്ട് എന്ന് പറയുന്നത്. ഞാനിപ്പം താമസിക്കുന്നത് എറണാകുളത്താണ്. എറണാകുളം കുറച്ചുകൂടെ വലിയ ടൗണാണ്. നമ്മൾ അറിഞ്ഞു കഴിഞ്ഞാൽ നമുക്ക് കുറേ നമുക്ക് വേണ്ടുന്ന എല്ലാ ഫെസിലിറ്റീസും ഉണ്ടാവും.
ಭಾರತ್ ಭವನ್ ನೆಡುವಣಿ ವೇಣು ಸ್ಮಾರಕ ಪ್ರಶಸ್ತಿ ಪುರಸ್ಕೃತ ಉದಿನೂರು ಬಾಲಗೋಪಾಲನ್, ಎಂಜಿನಿಯರ್ ಎ ಮಾಧವನ್ ಅವರನ್ನು ಸನ್ಮಾನಿಸಲಾಯಿತು. ಕಟ್ಟಡ ನಿರ್ಮಾಣ ಸಮಿತಿ ಚೇರ್ಮನ್ ಪಿಪಿ ಕುಂಜಿಕೃಷ್ಣನ್, ಪ್ರಧಾನ ಸಂಚಾಲಕ ಸಿಬಿ ಶಾಜಿ, ಗ್ರಾಮ ಪಂಚಾಯಿತಿ ಸದಸ್ಯೆ ಟಿ ವಿಜಯಲಕ್ಷ್ಮಿ, ಕೈರಾಳಿ ಗ್ರಂಥಾಲಯ ಕಾರ್ಯದರ್ಶಿ ಎ ಬಾಬುರಾಜ್ ಮಾತನಾಡಿದರು. ಮಾದಕ ವಸ್ತು ವಿರೋಧಿ ಪ್ರತಿಜ್ಞೆಯನ್ನು ಕೈಗೊಳ್ಳಲಾಯಿತು. ಥಿಯೇಟರ್ ಸ್ಪೋರ್ಟ್ಸ್ ಸಂಚಾಲಕ ಎಪಿ ರಾಜೇಶ್ ಮಾದಕ ವಸ್ತು ವಿರೋಧಿ ಪ್ರತಿಜ್ಞೆಯನ್ನು ಬೋಧಿಸಿದರು. ಕಣ್ಣೂರು ಮೈಲ್ ಅಥೇನಾ ಥಿಯೇಟರ್ ನಾಟರಿಬ್ ವೇಟ್ ನೇತೃತ್ವದಲ್ಲಿ ನಾಡಂಪಾಟ್ ಮೇಳ ಪ್ರಸ್ತುತಪಡಿಸಲಾಯಿತು. ನ್ಯೂಸ್ ಬ್ಯೂರೋ ಚೆರುವತ್ತೂರ್. ಐಲಾ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವ ಹಲವು ಧಾರ್ಮಿಕ, ವೈದಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹಳ ವಿಧಿವತ್ತಾಗಿ ನಡೆದು ಬರುತ್ತಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಕಾಸರಗೋಡು ಸಂಸ್ಥೆಯ ಸಾಹಿತ್ಯ ಗಾನನೃತ್ಯ ವೈಭವವೂ ನಡೆಯಿತು. ಐಲಾ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವ ಹಲವಾರು ಧಾರ್ಮಿಕ, ವೈದಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹಳ ವಿಧಿವತ್ತಾಗಿ ನಡೆಯುತ್ತಲಿರುವುದು. ಈ ಶುಭ ಮಹೋತ್ಸವದ ಪ್ರಯುಕ್ತ ದೇವಸ್ಥಾನದ ಭವ್ಯ ಸಭಾಂಗಣದಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಕಾಸರಗೋಡು ಸಂಸ್ಥೆಯ ಸಾಹಿತ್ಯ ಗಾನ ನೃತ್ಯ ವೈಭವ ನಡೆಯಿತು. ಬಹಳ ಜನಮೆಚ್ಚುಗೆ ಪಡೆದ ಈ ಕಾರ್ಯಕ್ರಮದಲ್ಲಿ ನಿರೂಪಣೆ ಹಾಗೂ ಸಾಹಿತ್ಯ ಪ್ರಸ್ತುತಿಯನ್ನು ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೆರವೇರಿಸಿದರು. ಸಂಸ್ಥೆಯ ಕಲಾ ಕುಸುಮಗಳಾದ ಗುರುರಾಜ್ ಕಾಸರಗೋಡು, ವರ್ಷಾ ಶೆಟ್ಟಿ, ಸಮೃದ್ಧಿ ಎಂಕೆ, ಜಿಶ್ವಾನಿ, ಧನಶ್ರೀ, ಸಾನ್ವಿ ಆರ್ ರೈ ಮುಂತಾದವರು ಭಾಗವಹಿಸಿ ಕಲೆಯನ್ನು ಪ್ರಸ್ತುತಪಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಪುಣ್ಯ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ನಡೆದ ಸುಂದರ ಕಾರ್ಯಕ್ರಮದ ಭವ್ಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ದೇವಸ್ಥಾನದ ಆಡಳಿತ ವರ್ಗದವರಾದ ಸುಕುಮಾರಿಯು, ಬಾಲಕೃಷ್ಣ ಶೆಟ್ಟಿ ಪೊಯ್ಯಲು, ಸಮಾಜ ಸೇವಕರು, ದಾನಿಗಳು, ಹಲವಾರು ಸಂಘ ಸಂಸ್ಥೆಗಳ ಉಸ್ತುವಾರಿಗಳಾದಂತಹ ರೇವತಿ ಶೆಟ್ಟಿ ಮುಂಬೈ, ಕುಂಬಳೆ ಕೋ-ಆಪ್ ಸೊಸೈಟಿಯ ಡೈರೆಕ್ಟರ್ ಹಾಗೂ ಹಲವಾರು ಮಹಿಳಾ ಸಂಘಟನೆಗಳ ರೂವಾರಿ ರಚನಾ ಮಾಧವ ಶೆಟ್ಟಿ, ಶಾಂತಾ ಪಜಿಲ ಮುಂತಾದ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಸಂಸ್ಥೆಯ ಅಪ್ರತಿಮ ಶಾಸ್ತ್ರೀಯ ನೃತ್ಯ ಕಲಾವಿದರಾದ ತೃಪ್ತಿ ಕೆಎಸ್ ಅವರನ್ನು ಸಂಸ್ಥೆಯ ಪ್ರತಿಷ್ಠಿತ ಪ್ರಶಸ್ತಿ ಕಲಾ ಚೈತನ್ಯ 2025 ಎಂಬ ಗೌರವ ಬಿರುದು ನೀಡಿ ಸನ್ಮಾನಿಸಲಾಯಿತು. ಭಾಗವಹಿಸಿದ ಕಲಾವಿದರಿಗೆ ಸಂಸ್ಥೆಯ ವತಿಯಿಂದ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತು ಮುಖ್ಯಾಂಶಗಳು. ಮಧೂರು ಶ್ರೀ ಮಧುರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆದು ಬರುತ್ತಿದೆ ವಿಜೃಂಭಣೆಯಿಂದ. ರಮಿತಾ ಅವರ ಸಾವು ಶೋಕಸಾಗರವನ್ನಾಗಿಸಿತು ನಾಡನ್ನು. ಅನಿವಾಸಿ ಬರಹಗಾರ ಮತ್ತು ಉದ್ಯಮಿ ದಿನೇಶ್ ಮುಂಗಾತ್ ಅವರ 4 ಪುಸ್ತಕಗಳ ಬಿಡುಗಡೆ ಕೋಲಾಯಿ ಲೈಬ್ರರಿ ಮತ್ತು ವಾಚನಾಲಯದ ನೇತೃತ್ವದಲ್ಲಿ. ಚೌಕಿ ಕೀಳಕ್ಕೆ ಬೇಡ್ ಪಾಲತಿಯ ಶ್ರೀ ವಿಷ್ಣುಮೂರ್ತಿ ವಯನಾಡ್ ಕುಲಬನ್ ತರವಾಡು ಕ್ಷೇತ್ರದಲ್ಲಿ ಶ್ರೀ ವಯನಾಡ್ ಕುಲಬನ್ ತೆಯ್ಯಂಕಟ್ಟು ಮಹೋತ್ಸವ ಏಪ್ರಿಲ್ 17ರಿಂದ 20ರವರೆಗೆ. ಪಿಲಿಕೋಟ್ ಶ್ರೀ ರೇರಮಂಗಲ ಭಗವತಿ ಕ್ಷೇತ್ರದಲ್ಲಿ ಅಪಖ್ಯಾತಿ ತರುವ ರೀತಿಯಲ್ಲಿ ನಡೆದ ಪ್ರಚಾರ ವಿವರಗಳೊಂದಿಗೆ ಕ್ಷೇತ್ರದ ಪದಾಧಿಕಾರಿಗಳು. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.